ನಮ್ಮ ನಾಗಣ್ಣವ್ರು ಹೇಳಿದ್ರು, ಉಮೇಶ್ ಅವರು 15% ಕಿಕ್ ಬ್ಯಾಕ್ ತಗೊಂಡ್ಬಿಟ್ಟಿದ್ದಾರೆ. ಇದೇ ನಾಗಣ್ಣವ್ರದ್ದು ಒಂದಿದೆ. ಹರಿಪ್ರಸಾದ್ ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಹರಿಪ್ರಸಾದ್ ಅವರ ಕೊಠಡಿಯಲ್ಲಿ ನಾನು, ದೇವರಾಜು, 8ನೇ ವಾರ್ಡ್ ಸದಸ್ಯರು ಕುಳಿತಿದ್ದಂಥ ಸಂದರ್ಭದಲ್ಲಿ ಹರಿಪ್ರಸಾದ್ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಸರ್ MLAರಿಗೆ ಹೇಳಿ, ಹೆಂಗೂ ಹೆಗ್ಡಿಗೆರೆದು ಮುಗಿದೋಗಿದೆ ಕಾಮಗಾರಿ, UGD ಕಾಮಗಾರಿ, ಅದೊಂದು ಪೂಜೆ ಮಾಡಿದ್ರೆ ನನಗೊಂದು ಒಳ್ಳೆ ಹೆಸರು ಬರ್ತದಣ್ಣ, ನೀವು ಹೇಳ್ಬಿಟ್ಟು ಮಾಡಿಸಿ ಅಂತ. ನಾವು ಅವಾಗ ಏನು ವಿಚಾರ, ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದಾಗ, ನಾಗಣ್ಣವ್ರು ಅಡ್ಡ ಹಾಕೊಬಿಟ್ಟವ್ರೆ, ಇನ್ನೊಂದು ದಿವಸದ ಕೆಲಸ ಅದೇ, ಆ ಕೆಲಸ ಮುಗಿದ್ರೆ ಅದನ್ನು ಓಪನ್ ಮಾಡ್ಬೋದು, ನನಗೊಂದು ಒಳ್ಳೆ ಹೆಸರು ಬರ್ತದೆ, ಮಾಡಿ ಅಂತ. ಸರ್ ಈಗ ನೀವೇ ನಿಮ್ಮ ಸದಸ್ಯರೇ ನೀವೇ ಮಾತಾಡಿ ಅಂತೀನಿ. ಇಲ್ಲ ನಾನು ನಿಮ್ಮ ಮಾತು ಕೇಳ್ತಾರೆ, ಹೇಳಿ ಕರೆದಿ ಅಂತ ಹೇಳ್ತಾರೆ. ನಾವು ನಾಗಣ್ಣವ್ರು ಕರೆಸ್ತೀವಿ. ನಾಗಣ್ಣವ್ರು ಕರೆಸಿದಾಗ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ. ಕಾಂಟ್ರಾಕ್ಟ್ರನ್ನು ಕರೆಸ್ತೀವಿ, ರಾಜೇಂದ್ರ ಅಂತೇಳಿ ಕಾಂಟ್ರಾಕ್ಟ್ರನ್ನು ಕರೆಸ್ತೀವಿ. ಕಾಂಟ್ರಾಕ್ಟ್ರನ್ನು ಕರೆಸಿ, ನಾಗಣ್ಣನ್ನು ಕರೆಸಿ, ನಾನು, ಹರಿಪ್ರಸಾದ್ ಅಧ್ಯಕ್ಷರು ಮತ್ತು ದೇವರಾಜ್, ಏನು ನಿಮ್ಮ ಸಮಸ್ಯೆ, ಯಾಕೆಂದರೆ ಇಲ್ಲ ನಾನು ಕೆಲಸ ಎಲ್ಲ ಮಾಡಿದ್ದೀನಿ, ನಾನೇ ತೊಂದರೆ ಕೊಟ್ಟಿದ್ದೆ, ಇಲ್ಲ ಮಾಡೋರು, ಮತ್ತು ನಮ್ದೇನು ಮಾಡ್ಬಿಟ್ಟೆ ಮಾಡ್ಬೇಕು ನೀವು, ಆಯ್ತು ಏನೋ ಮಾತಾಡ್ಕೊಂಡು ಮಾಡಿ ಸ್ವಾಮಿ ಅಂತ ನಾವು ಹೇಳ್ತೀವಿ. ದೇವರಾಜ್ ಅವರೇ ಆಯ್ತಣ್ಣ ಇಷ್ಟು ದುಡ್ಡು ಕೊಡಿ ಅಂತ ಹೇಳ್ತಾರೆ. ಅವತ್ತು 2 ಲಕ್ಷ ದುಡ್ಡನ್ನು ಇದೇ ನಾಗಣ್ಣವರು ಅದೇ ಆಫೀಸಲ್ಲಿ ತಗೊತಾರೆ. 3 ಲಕ್ಷಕ್ಕೆ ಫೈನಲ್ ಆಗ್ತದೆ. 3 ಲಕ್ಷ ರೂಪಾಯಿ ಫೈನಲ್ ಆಗಿ 1 ಲಕ್ಷ ಬಾಕಿ ಓಪನಿಂಗ್ ದಿವಸ ಕೊಡ್ತೀನಿ, ಇನ್ನು 2 ಲಕ್ಷ ರೂಪಾಯಿ ತಗೊಳ್ಳಿ ಅಂತೇಳಿ ಕೊಡ್ತಾರೆ. ಅದಕ್ಕೆ ರಾಜೇಂದ್ರ ಅಂತ ಕಾಂಟ್ರಾಕ್ಟ್ರು, ಅವ್ರದ್ದು ಆಡಿಯೋ ಇದೆ, ಕೇಳಿಸ್ಬೋದು. ನಾನು, ನೀವು, ಮತ್ತೆ ದೇವರಾಜ್ ಅಷ್ಟೇ ಅಲ್ವಾ? ಅದೆಷ್ಟು 3 ಲಕ್ಷಕ್ಕೆಲ್ಲ ಫೈನಲ್ ಮಾಡಿದ್ದು? ಹೌದು ಸರ್. ಈಗ 2 ಲಕ್ಷ ಕೊಟ್ಟಿದ್ದೀವಿ ಅವತ್ತೇನೆ. 2 ಕೊಟ್ಟಿದ್ದೀವಿ ಅವತ್ತೇನೆ. ಇನ್ನೊಂದು ಲಕ್ಷ ಬಾಕಿ ಇದೆ. ಹೌದು ಸರ್. ಅದು ಕೊಟ್ಬಿಡಕ್ಕಿಲ್ವಾ? ಇದು ಕಿಕ್ ಬ್ಯಾಕ್ ನಾಗಣ್ಣವರ ವಿಚಾರ. ಅದೇ ಪಕ್ಕದಲ್ಲಿ ಕೂತಿದ್ದಂಥ ಲೋಹಿತ್ ಕುಮಾರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಏನೆಲ್ಲ ಮಾಡಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಅವ್ರು ದುಡ್ಡು ತಗೊಂಡಿಲ್ಲ, ಸತ್ಯ ಹರಿಶ್ಚಂದ್ರರು ಅಂತೇಳಿ ಅವರೇ ನಿರೂಪಿಸಿದ್ರೆ ಭಾರಿ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ಇಟ್ಮಡಿಯ ಈಗೇನು ಹೇಳ್ತಾರೆ, ಈಗ ಅಧ್ಯಕ್ಷರು ಪಾಪ ಅವ್ರು ಮಾಡಿದ್ದಾರೆ, ಅಧ್ಯಕ್ಷರು ಏನೇ ಮಾಡಬೇಕಿದ್ರು ಅವ್ರ ಪರ್ಮಿಷನ್ ತಗೊಂಡು ಮಾಡಬೇಕು. ಏನಾದರೂ ಫೈಲ್ ಕಳಿಸಿದ್ರೆ ಪುಟ್ಟಣ್ಣವ್ರಿಗೆ ಆ ಫೈಲ್ ತೋರಿಸ್ಬೇಕು, ಅವ್ರು ಓಕೆ ಅಂದಮೇಲೆ ಫೈಲ್ ಈ ಕಡೆ ಕಳಿಸೋದು, ಇನ್ನೊಂದು ಮಾಡ್ಬೇಕು. ಆ ಥರ ಏನು ಅದಕ್ಕೆ JDS ಪಕ್ಷದ ನಾಮನಿರ್ದೇಶಿತನ ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ, ಅಧ್ಯಕ್ಷರು ಅಂತ ಕರಿಬೋದೇನೋ, ಇಲ್ಲ ಬೇರೆ ಏನು ವರ್ಡ್ ನನಗೆ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಅವರೇ ಅಧ್ಯಕ್ಷರು. ಅವರು ಕೂಡ 4-5 ವರ್ಷದಿಂದ ಅವರ ವಾರ್ಡಲ್ಲಿ ಅವರ ಮಿಸಸ್ ಕೌನ್ಸಿಲರ್ ಆದಾಗಿಂದನೂ ಕೂಡ ಅಲ್ಲಿ UGD ಕಾಮಗಾರಿ ಮಾಡಕ್ ಬಿಟ್ಟಿರಲಿಲ್ಲ. ಯಾಕೆ, ಏನು ವಿಚಾರ ಅಂತೇಳಿ ನೀವೇ ಕೇಳಿಸ್ಕೊಳ್ಳಿ. ದುಡ್ಡು ಬೇಕು ಅಂತ ಮಾಡಿದ್ರು, ಎಷ್ಟಂತೆ? ಆಮೇಲೆ ಇದು ಏನಾಯ್ತು, ಅಪ್ಪನ್ ಕುಪ್ಪೆದು ಕೆಲಸ ಸ್ಟಾರ್ಟ್ ಮಾಡಿದ್ರ? ಅಲ್ಲ, ಅಪ್ಪನ್ ಕುಪ್ಪೆದ ಅಂತ ನೆಟ್ ಮಾಡಿದ್ರು. ಹ್ಞೂ ಸರ್, ಸ್ಟಾರ್ಟ್ ಮಾಡಿದೀವಿ ಸರ್. ಏನಾಯ್ತು ಎಲ್ಲ? ಆಗ್ಲೇ ಏನೂ ಆಗಿಲ್ಲ. ಅದೇ ಪೊಲೀಸ್ ಸ್ಟೇಷನ್ಗೆ ಇದು ಮಾಡ್ಬಿಟ್ಟು ಪುಟ್ಟಪ್ಪನ ಕರ್ಕೊಂಡು ಹೋಗಿದ್ವಲ್ಲ, ಪುಟ್ಟಪ್ಪನ ಸೋಮಣ್ಣ ಇಬ್ರು ಬಂದಿದ್ರು, ಕೆಲಸ ಸ್ಟಾಪ್ ಮಾಡಿಸಿದ್ರು. ಸೋಮಣ್ಣ ಪುಟ್ಟಪ್ಪ ಇಬ್ರು ಪೊಲೀಸ್ ಸ್ಟೇಷನ್ ಕರ್ಸಿ. ಏನ್ ವಿಚಾರಕ್ಕೆ ಸ್ಟಾಪ್ ಮಾಡಿದ್ರು ಅವರು? ದುಡ್ಡು ಬೇಕು ಅಂತ ಮಾಡಿದ್ರು. ಎಷ್ಟಂತೆ? ಇಷ್ಟು ಏನು ಅಂತ ಹೇಳಿಲ್ಲ ಸರ್, ಬೇಕು ಅಂತ ಮಾಡಿದ್ರು. ನೀವೇನ್ ಮಾತಾಡ್ಲಿವಾ? ದುಡ್ಡು ವ್ಯವಹಾರ ನಾ ಹೇಳ್ದೆ, ನಮ್ಮ ಸ್ಟ್ಯಾಂಡರ್ಡ್ ಒಂದು 25,000 ಕೊಡ್ಬೋದು, ನೀವು ಮೆಂಬರ್ ಅಲ್ಲ ಏನೂ ಅಲ್ಲ, ಕೊಡ್ಬೋದು ಅಷ್ಟ ಅಂತಂದ್ಬಿಟ್ಟು. ಆಗುದಿಲ್ಲ ಅಂತಂದ್ರು. ಸರಿ ಆಗುದಿಲ್ಲ ಅಂತಂದ್ರೆ ನಾವು 4-5 ಸಲ ಅಟೆಂಡ್ ಮಾಡಿದ್ದು. ಜಾಸ್ತಿ ಯಾವಾಗಾಯ್ತು, ಒಂದ್ ಸ್ವಲ್ಪ ಜಾಸ್ತಿ ಘಾಟಿ ಆಯ್ತು. ಎಸ್ಕಲೇಷನ್ ಮಾಡಿಸಿದಾಗ ಸರಿ ಅಂತ ಅದೇ ಇದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದು ಅಲ್ಲಿಗೆ ಪೊಲೀಸ್ ಸ್ಟೇಷನ್. ದುಡ್ಡು ಎಷ್ಟು ಏನು ಅಂತ ಹೇಳಿಲ್ಲ ಅವರು? ಇಲ್ಲ ಸರ್, ಅವ್ರೇನು ಎಷ್ಟು ಅಂತ ಹೇಳಿಲ್ಲ, ದುಡ್ಡು ಕೊಡಿ ಅಂತ ಕೇಳಿದ್ರು ಅಷ್ಟೇ. ಅಷ್ಟೇ. ನೀವ್ ಎಷ್ಟು ಕೊಡ್ತೀವಿ ಅಂದ್ರಿ? ನಾವು ಒಂದು 25 ಕೊಡ್ಬೋದು ಅಂದಿದ್ದೀವಿ ಸರ್, ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, ಈಗ ಬೇರೆಯವ್ರ ಬಗ್ಗೆ ಆಪಾದನೆ ಮಾಡ್ತಕ್ಕಂಥ ಮುಂಚೆ ಪಾಪ ನಾವೇನಾಗಿದ್ದೀವಿ, ನಾವೇನ್ ಮಾಡ್ತಾ ಇದ್ದೀವಿ ಅಂತೇಳಿ ನಾಗಣ್ಣ ಕೂಡ ಯೋಚನೆ ಮಾಡ್ಬೇಕು. ಜೀವಂತ ಸಾಕ್ಷಿಯಾಗಿ ನಾನು ಇದ್ದೀನಿ, ಹರಿಪ್ರಸಾದ್ ಇದ್ದಾರೆ, ದೇವರಾಜ್ ಇದ್ದಾರೆ,
ಕಾಂಟ್ರಾಕ್ಟ್ ಇದ್ದಾರೆ. ನೀವು ಹರಿಪ್ರಸಾದ್ ಅವರು ಮತ್ತೆ ದೇವರಾಜ್ ಅವರನ್ನ ನೀವು ಪತ್ರಿಕಾ ಮಾಧ್ಯಮ ಪ್ರಶ್ನೆ ಮಾಡ್ಬೋದು ಈ ವಿಚಾರ. ಏನಪ್ಪ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ, ನೀವು ಇದ್ರಂತೆ ಸಾಕ್ಷಿ, ಇದಕ್ಕೆ ನೀವು ಫೈನಲೈಸ್ ಮಾಡಿ ದುಡ್ಡು ಕೊಟ್ರಂತೆ, ನಿಜನಾ ಸುಳ್ಳ ಅಂತೇಳಿ